ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಪ್ರಾನ್ಸ್ ಮಸಾಲೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ತುಂಬ ಈಸಿ, ಮನೇಲಿದ್ದ ಸಾಮಗ್ರಿಯಲ್ಲಿ ಫಟಾಫಟ್ ಅಂತ ಮಾಡ್ಕೊಳ್ಬೋದು ಒಂದು 10 ನಿಮಿಷದಲ್ಲಿ. ಇಲ್ಲಿ ನಾನು 1 kg ಪ್ರಾನ್ಸ್, ದೊಡ್ಡ ಪ್ರಾನ್ಸ್, ಹಾಗಾಗಿ 2 ಪೀಸ್ ಮಾಡಿಕೊಂಡು ಚೆನ್ನಾಗಿ ಹಳದಿ ಉಪ್ಪೆಲ್ಲ ಹಾಕಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೀರುಳ್ಳಿ, ಬೆಳ್ಳುಳ್ಳಿ 10 ಎಸಳು ಬೆಳ್ಳುಳ್ಳಿ, 2 ನೀರುಳ್ಳಿ, 1 ಇಂಚು ಶುಂಠಿ, ಒಗ್ಗರಣೆಗೆ ಮೆಣಸಿನ್ಕಾಯಿ, ಕರಿಬೇವು, ನೀರುಳ್ಳಿ, ಟೊಮ್ಯಾಟೊ, ಹಚ್ಕಾರದ ಪುಡಿ, ಅರಿಶಿನದ ಪುಡಿ, ಎಣ್ಣೆ, ಧನಿಯಾ, ಜೀರಿಗೆ, ಪೆಪ್ಪರ್ ಅಥವಾ ಮೆಣಸು, ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಪೌಡ್ರು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್. ಪಾತ್ರೆ ಇಟ್ಕೊಂಡಿದ್ದೇನೆ, ಬಿಸಿ ಆಗ್ತಿದೆ. ಇದಕ್ಕೊಂದು 3 ಸ್ಪೂನಷ್ಟು ಎಣ್ಣೆ ಹಾಕೊಳ್ತೇನೆ. ಚೆನ್ನಾಗಿ ಕಾಯಿಲಿ. 2 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, 1 ಪೆಪ್ಪರ್, ಎಷ್ಟು ಬೇಕು ನಿಮ್ಮ ಖಾರಕ್ಕೆ. ನಾನು ಇದರಲ್ಲಿ 3/4 ಸ್ಪೂನ್ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಈಗ ಇದು ಫ್ರೈ ಆಗಿದೆ. ಈಗ ಬೆಳ್ಳುಳ್ಳಿ 10 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ನೀರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಳ್ತೇನೆ. ಚೆನ್ನಾಗಿ ಫ್ರೈ ಆಗಬೇಕು, ಮೇಯ್ನ್ ಇದು. ನೋಡಿ, ಸ್ವಲ್ಪ ಫ್ರೈ ಆಗಿ ಬರ್ತಾ ಇದೆ. ಇನ್ನೂ ಸಹ ಫ್ರೈ ಆಗಬೇಕು. ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಮಸಾಲ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೂ 1-2 ದಿವಸ ಇಟ್ಟರು ಏನಾದರೂ ಏನಂತೀರಿ ಪದಾರ್ಥ ಅಥವಾ ಸಾರು ಮಸಾಲ ಇಟ್ಟು ಸಹ ಹಾಳಾಗಲ್ಲ. ಈರುಳ್ಳಿ ಹಸಿಯಾಗಿ ಹಾಕಿದರೆ ಹಸಿ ವಾಸನೆ ಸಹ ಬರ್ತದೆ, ಟೇಸ್ಟು ಸಹ ಚೆನ್ನಾಗಿರಲ್ಲ, ಹಾಗೂ ಮಸಾಲ ಸಹ ಬೇಗ ಕೆಟ್ಟೋಗ್ತದೆ. ನೋಡಿ, ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೇನೆ. ನೋಡಿ, ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಅಂದರೆ ಕಲರ್ ಚೇಂಜ್ ಆಗಿದೆ ಫ್ರೈ ಆಗಿ. ಇದನ್ನು ತಣ್ಣಗೆ ಮಾಡಿ ಮಸಾಲ ಫೈನ್ ಪೇಸ್ಟ್ ಮಾಡಿಕೊಂಡು ಬರ್ತೇನೆ. ಈಗ ಬಾಣಲಿ ಇಟ್ಕೊಂಡಿದ್ದೇನೆ. ಮತ್ತೆ ಇದಕ್ಕೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೇನೆ. ಎಣ್ಣೆ ಚೆನ್ನಾಗಿ ಕಾಯಲಿ. ಒಂದು ಸ್ವಲ್ಪ ಎಣ್ಣೆ ಕಮ್ಮಿ ಆಯಿತು ಅನಿಸುತ್ತೆ. ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಒಂದು 3 ಹಸಿಮೆಣಸಿನಕಾಯಿ ಈ ಥರ ಭಾಗ ಮಾಡ್ಕೊಂಡು ಹಾಕ್ಕೊಳ್ತೇನೆ. ಟೊಮ್ಯಾಟೊ, ನೀರುಳ್ಳಿ, 1 ಟೊಮ್ಯಾಟೊ, ದಪ್ಪದ 2 ನೀರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೇನೆ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು ಮಾತ್ರ ಟೊಮ್ಯಾಟೊ, ನೀರುಳ್ಳಿ ಎಲ್ಲ. ಇದೆಲ್ಲ ಚೆನ್ನಾಗಿ ಬೇಯ್ದಿದೆ. ಈಗ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ತೇನೆ. ಹಾಕ್ಕೊಳ್ತಿದ್ದೇನೆ. ನೋಡಿ, ಈ ಥರ ಫೈನ್ ಪೇಸ್ಟ್ ಆಗಬೇಕು. ಫ್ರೈ ಮಾಡ್ಕೊಳ್ತೇನೆ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇದೆ, ಅದನ್ನು ಸಹ ಹಾಕ್ಕೊಳ್ತೇನೆ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೇನೆ. ಅಥವಾ ಸಿಗಡಿ. ಈಗ ಅರಿಶಿನ ಹಾಕ್ಕೊಳ್ತೇನೆ ಮತ್ತು ಖಾರದ ಪುಡಿ ಅಥವಾ ಮೆಣಸಿನ ಪುಡಿ, ಎಷ್ಟು ಬೇಕಷ್ಟು. ಇದು ಖಾರ ಇಲ್ಲ, ಜಸ್ಟ್ ಕಲರ್ ಮಾತ್ರ, ಹಾಗಾಗಿ ಹೆಚ್ಚು ಹಾಕ್ಕೊಳ್ತೇನೆ. ನಿಮ್ಗೆ ಎಷ್ಟು ಖಾರಕ್ಕೆ ಅನುಕೂಲ ಅಷ್ಟು ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ಇದು ಸಹ ಪ್ರಾನ್ಸ್ ಸಹ ಸ್ವಲ್ಪ ಉಪ್ಪಿನ ಅಂಶ ಇರ್ತದೆ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ರುಬ್ಬಿದ ನೀರನ್ನು ಹಾಕ್ಕೊಂಡು ಬೇಯಲಿಕ್ಕೆ ಬಿಡುವ. ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡುವ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ. ಹೀಗೆ ನೋಡಿ, ಪ್ರಾನ್ಸ್ ಸಹ ಚೆನ್ನಾಗಿ ಬೆಂದಿದೆ, ಗ್ರೇವಿ ಸಹ ತಿಕ್ಕಾಗಿದೆ. ಈಗ ಫೈನಲ್ ಟಚ್ ಒಂದು 1/2 ಸ್ಪೂನಷ್ಟು ಗರಂ ಮಸಾಲೆ, ಸ್ವಲ್ಪ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಹಾಕಿ 1 ಸೆಕೆಂಡ್ ಹಾಗೆ ಬಿಡ್ತೇನೆ. ಮಿಕ್ಸ್ ಮಾಡಿ 1 ಸೆಕೆಂಡ್ ಜಸ್ಟ್ ಬಿಡ್ತೇನೆ.
ಮಾತ್ರ ಬೇಯುವಾಗ ಮಧ್ಯ ಮಧ್ಯ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಅಡಿಯುವ ಚಾನ್ಸ್ ಇರ್ತದೆ. ಗ್ರೇವಿ ಸಹ ನೀವು ನೋಡ್ತಿರ್ಬೋದು ಎಷ್ಟು ತಿಕ್ಕಾಗಿದೆ, ಮನೆ ಇಡೀ ಗಮ್ ಅಂತಿದೆ. ನೋಡಿ ತುಂಬ ಟೇಸ್ಟಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ಒಂದೇ ಥರ ಪ್ರಾನ್ಸ್ ಕರಿ ತಿಂದು ಬೇಜಾರಾದರೆ ಇದು ಒಳ್ಳೆ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ರೆಸಿಪಿ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುತ್ತು ಚಾನಲ್. ಟೇಕ್ ಕೇರ್. ಬಾಯ್.